ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಈಗ ರೆಡಿಯಾಗಿ ಎಲ್ಲ ಹೊಂಟನ್ರಿ ಟ್ರಿಪ್ಗೆ ಹೊಂಟನ್ರಿ ಅಂತ ಸೋಲೋ ಅಲ್ರಿ ಅದು ನನಗೆ ಸೋಲೋ ಟ್ರಿಪ್ಪ. ಬಟ್ ನನ್ನ ಜೋಡಿ ಎಲ್ಲ ಸ್ಟ್ರೇಂಜರ್ಸ್ ಅದಾರು. ನೋಡೋಣ್ರಿ ಫಸ್ಟ್ ಟೈಮ್ ಹೊಂಟೇನಿ, ಏನು ಹೆಂಗೆ ಎಕ್ಸ್ಪೀರಿಯೆನ್ಸ್ ಇರ್ತೈತಿ ನನಗೂ ಗೊತ್ತಿಲ್ಲ. ಇವತ್ತು ನೈಟಿಂದ ಚಾಲು ಆಗೋದೈತೆ ರೀ. ನಮ್ಮನ್ನ ಬಂದು ನೋಡ್ರಿ. ಬರ್ರಿ ನಮ್ಮ ಅಣ್ಣಗಳು ಬಿಡಾಕ್ ಬಂದಾರು. ಕೇಳೋಣ ಏನು ಅಡ್ವೈಸ್ ಕೊಡ್ತೀರಿ? ಟ್ರಿಪ್ ಚಲೋ ಆಗಲಿ, ಸೇಫಾಗಿ ಹೋಗ್ಬ. ಸೋಲೋ ಟ್ರಿಪ್ ಅನ್ನೋದು ಫಸ್ಟ್ ಟೈಮ್ ಎಂಜಾಯ್ ಮಾಡ. ಮತ್ತೆ ಹಂಗೇನು ಮಿಸ್ ಮಾಡ್ತಾವ ಫೋನ್ ಹಚ್ಚು, ಗಾಡಿ ತೊಗೊಂಡು ಬಂದ್ಬಿಡ್ತೀವಿ. ಮತ್ತೆ ಹೇಳ್ತಾನೆ ನಂಬರ್ ರೆಡಿ ಆಗೈತ್ರಿ ಈಗ. ಥ್ಯಾಂಕ್ ಯು ಹ್ಯಾಪಿ ಜರ್ನಿ, ಚಲೋ ಆಗಲಿ ಟ್ರಿಪ್. ಫುಲ್ ಮೆಮೊರೇಬಲ್ ಆಗ್ಬೇಕು ನೋಡಿ. ಎಸ್ ಸೋಲೋ ಹೊಂಟೇನಿ. ನೋಡೋಣ ಫಸ್ಟ್ ಟೈಮ್ ಏನಾಗುತ್ತೆ. ಸಿಗೋಣ ಮುಗಿಸ್ಕೊಂಡ್ ಅನ್ಸುತ್ತೇನೆ. ಈಗ ಜಸ್ಟ್ ಮೆಟ್ರೋ ಸ್ಟೇಷನ್ ಬಂದೇನ್ರಿ. ಇನ್ನೊಂದು ರೀಸನ್ ಏನಂತಂದ್ರೆ ಈ ಟ್ರಿಪ್ ಹೋಗಕ್ಕೆ ಇವತ್ತು ಡೇಟ 13 ರೀ. ಇವತ್ತು ನೈಟ್ ಬಿಡತ್ತೇನೆ ಟ್ರಿಪ್ಗೆ. ಇನ್ನೆರಡು ದಿನ ಅಂದರೆ 14 ಆದ್ಮೇಲೆ 15 ತಾರೀಕು ನನ್ನ ಬರ್ಡೇ ಐತ್ರಿ. ಎವ್ರಿ ಇಯರ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದೇನು ರೀ. ಬಟ್ ಈ ವರ್ಷ ನಾವು ಒಬ್ಬ ಇರಬೇಕು, ಒಬ್ಬ ಪೀಸಾಗಿ ಒಂದು ಸ್ವಲ್ಪ ಎಲ್ಲ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಈ ಟ್ರಿಪ್ ಹೊಂಟ ನೋಡ್ರಿ. ಬಂದೇನಿ ನೋಡೋಣ್ರಿ ಏನಾಯ್ತು. ಸೀಟ್ ಅವು ಖಾಲಿ ಇಲ್ಲ. ಯಾರ್ದಾರ ಇಲ್ಲಿ ಬಾಜು ಸೀಟ್ ಹಂಗೆ ಖಾಲಿ ಇಲ್ಲ ರೀ. ಪುಣ್ಯಕ್ಕೆ ಹಿಂದೊಂದು ಸಿಕ್ಕೈತಿ. ನೋಡೋಣ ಬರ್ರಿ, ಕೇಳೋಣ. ಎದೆ ಡಿಲೇ ಆಯ್ತು, 1 hour ಡಿಲೇ ಆಗೈತಿ ಮೇಡಮ್. ಇಲ್ಲ ಸರ್, ಡಿಲೇ ಅದಕ್ಕಾಯ್ತು. ಡಿಲೇ ಅದಕ್ಕಾಯ್ತಂದ್ರಿ ಸ್ವಲ್ಪ ಬ್ರೇಕ್ ಆಯಿತು ಬಸ್ಸು ಸ್ವಲ್ಪ. ಹೌದಾ? ನೋಡಿ, ಅವ್ರು ಮಧ್ಯಾಹ್ನ ಕಾಲ್ ಮಾಡಿ ಹೇಳಿದ್ರು ನಮಗೆ. ಕೋರ್ಡಿನೇಷನ್ ಎಷ್ಟು ಚೆನ್ನಾಗಿತ್ತು ಅಂದರೆ ಮಧ್ಯಾಹ್ನ ಇವತ್ತು ಈವ್ನಿಂಗ್ ಹೋಗೋದು ನಾನು. ಮಧ್ಯಾಹ್ನ ಕಾಲ್ ಮಾಡಿ ಹಾಫ್ ಆನ್ ಅವರ್ ಡಿಲೇ ಆಗುತ್ತೆ ಅಂತ ಹೇಳಿ ಇವಾಗ ಹತ್ತಿದ್ದೀವಿ. ಸರ್ ಏನು ಹೇಳ್ತಾರೆ ಪ್ರೇಕ್ಷಕರಿಗೆ? ಇಲ್ಲ ಏನು ಪ್ರಾಬ್ಲಮ್. ನೀವು ಹೇಳಿದಾರಲ್ಲ, ಮಧ್ಯಾಹ್ನ ಹೇಳಿದಾರೆ ನಮಗೆ. ಸೊ ಎಸ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ನಿಮ್ಮ ಹೆಸರಲ್ಲ? ನಿತಿನ್ ಅವರು ಇನ್ನೊಂದು ಗಾಡಿ ಬರ್ತಾ ಇದ್ದಾರೆ. ಓಕೆ ಬೇರೆ ಆಯ್ತಾ? ಫಸ್ಟ್ ಬ್ರೇಕ್ ಬಂದೈತ್ರಿ. ಈಗ ಡಿನ್ನರ್ ಬ್ರೇಕ್ ತೊಗೊಂಡ್ವಿ. ಡಾಬಾಸ್ಪೇಟೆ ಕಡೆ ಸ್ಟಾಪ್ ಮಾಡೈತ್ರಿ. ಅಲ್ಲೇ ನೋಡ್ರಿ ನಮ್ಮ ಬಸ್. ಡಿನ್ನರ್ ಮಾಡಿ ಗುಡ್ ಮಾರ್ನಿಂಗ್. 9 ಆತ್ರಿ. ಈಗ ಜಸ್ಟ್ ರೀಚ್ ಆಗಿದ್ದೇವೆ ಡೆಸ್ಟಿನೇಷನ್. ಕರೆಂದ್ರೆ ಜಲ್ದಿನೇ ಬರಬೇಕಿತ್ತು. ಬಟ್ ನಿನ್ನೆ ಡಿಲೇ ಆಗಿದ್ದಕ್ಕೆ ಬೆಂಗಳೂರದಾಗ ಇವತ್ತು ಇಲ್ಲಿ ಬರೋದು ಡಿಲೇ ಆದ್ರಿ. ನೋಡ್ಬೋದ್ರಿ ನೀವು ಇಲ್ಲೇ ಬೀಚ್ ಸೈಡ್ ಐತಿ. ನೋಡು ಹೆಂಗೈತಿ ಸ್ಟೇ ಅಕೊಮಡೇಷನ್ ಏನೇನೈತಿ ನನಗೂ ಗೊತ್ತಿಲ್ಲ ರೀ. ಅಷ್ಟು ಐಡಿಯಾ ಇಲ್ಲ. ಇನ್ನು ನೋಡಬೇಕು. ಇವತ್ತಿನ ಪ್ಲ್ಯಾನ್ಸ್ ಎಲ್ಲೆಲ್ಲ ಅದಾವು, ಏನೇನು ಅದಾವು ನಾನು ಚೆಕ್ ಮಾಡಿಲ್ಲ. ಚೆಕ್ ಮಾಡ್ರೆ ಮತ್ತು ಅವ ಅಲ್ಲೇ ಹೋಗೋದಾಗೈತೆ ಗೊತ್ತಾಗ್ತೈತಿ. ಅದ್ರ ಸಂಬಂಧ ಬಿಟ್ಟೇನಿ. ಹೋಗುಣ್ರಿ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋನು. ಇಲ್ಲೈತೆ ನೋಡ್ರಿ. ಸದ್ಯಕ್ಕೆ ಇಲ್ಲಿ ಹೊಂಟಬೇಕು. ಬಂದು ನೋಡ್ರಿ ಇಲ್ಲಿ ನಮಗೆ ಇವತ್ತು ನೈಟಿಗೆ ಸ್ಟೇ ಕೊಡ್ತಾರೆ. ಟೆಂಟ್ಗಳೆಲ್ಲ ಟೆಂಟ್ ಇರೋದು ಪೂರಾ ಬೀಚ್ ಬಾಜುಕ. ಮಜಾ ಐತ್ರಿ. ಗಿಡಗಳ ಬೀಚ್ ಸೈಡಿಗೆ ಏನೋ ಪೀಸ್ ಅನ್ಸಾಯ್ತು ನನಗೆ ಫುಲ್. ನೋಡಿನ್ರಿ, ಈಗ ಬಂದು ಇಳಿದಕ್ಕೆ ಬ್ಯಾಗದು ಇಟ್ಟು ಬಂದೇನಿ. ಇಲ್ಲಿ ನಂಗೆ ಹೋಸ್ಟ್ ಅಂದ್ರೆ ನಮ್ಮದೇನು ಈಗ ಬಂದವ್ರಲ್ಲ, ನಾವು ಇನ್ಕ್ರೆಡಿಬಲ್ ಕರ್ನಾಟಕ ಅಂದಂಗೆ ಹೇಳೋದು ಮರ್ತೇನೆ. ನಾನು ಬಂದಿರೋ ಥ್ರೂ ಇನ್ಕ್ರೆಡಿಬಲ್ ಕರ್ನಾಟಕ ಅದ್ರದ್ದು ಡೀಟೇಲ್ಸ್ ಎಲ್ಲ ಪೂರ ಹೇಳ್ತೇನೆ ರೀ. ಅವ್ರ ಥ್ರೂ ಬಂದೆ ಈಗ. ಅವರು ಹೋಸ್ಟ್ ಅದಾರು. ಹೋಸ್ಟ್ ಅವ್ರನ್ನ ಮಾತಾಡ್ಸೋಣ ಬರ್ರಿ. ಅಣ್ಣ ಹೇಳಿ ಅಣ್ಣ ಏನಾದರೂ. ಏನು ಹೇಳಿ, ಹೆಂಗೆ ಅನಿಸಿದೆ ಬೀಚ್? ಚೆನ್ನಾಗಿದೆ. ಬೀಚ್ ಸೈಡ್ ಕ್ಯಾಂಪಿಂಗ್ ಇರುತ್ತೆ. ಸೊ ಇವಾಗ ಸ್ವಲ್ಪ ಪೀಸ್ಫುಲ್ ಆಗಿದೆ ಇವಾಗ. ಸೊ ಈವ್ನಿಂಗ್ ಆದಮೇಲೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಇಲ್ಲಿ ಕ್ಯಾಂಪ್ ಫೈರ್ ಬರುತ್ತೆ, ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ವೆಯ್ಟ್ ಮಾಡಿ. ಇವತ್ತಿನ ಡೇದು ಏನು ಅನ್ನೋದು ಪೂರಾ ಇವರು ಹೋಸ್ಟ್ ಮಾಡದಾರೆ ನಮ್ಮನ್ನ. ಅಷ್ಟು ಜನನ್ನೆಲ್ಲ ಇವರ ಕರ್ಕೊಂಡೋಗಿ ಪ್ಲೇಸಸ್ಗಳನ್ನೆಲ್ಲ ಇವರ ತೋರಿಸ್ತಾರದಾರು. ನೈಟು ಮತ್ತು ವಾಪಸ್ ಎಲ್ಲೇ ಕರ್ಕೊಂಬರೋದಾರೆ ನಮ್ಮನ್ನ. ಇವತ್ತೆಲ್ಲ ಹೋಗೋದೈತಂದ್ರೆ ಇವತ್ತು ಎಲ್ಲ ಫ್ರೆಶ್ ಅಪ್ ಆಗ್ತಿದ್ದಾರೆ. ಆಮೇಲೆ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊತೀವಿ. ಅಲ್ಲಿಂದ ಫಸ್ಟು ಮಿರ್ಜಾನ್ ಫೋರ್ಟ್ ಹೋಗ್ತೀವಿ. ಆಮೇಲೆ ಮ್ಯಾಂಗ್ರೋವ್ಸ್ ಹೋಗ್ತೀವಿ, ಕಾಂಡ್ಲಾ ವಾಕ್. ಆಮೇಲೆ ಮುರುಡೇಶ್ವರ ಟೆಂಪಲ್ ಹೋಗ್ತೀವಿ, ಟೆಂಪಲ್ ಆ್ಯಂಡ್ ಬೀಚ್. ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಈವ್ನಿಂಗ್ ಸನ್ಸೆಟ್ಟಿಗೆ 1 hour ಬ್ಯಾಕ್ ವಾಟರ್ ಬೋಟಿಂಗ್ ಹೋಗ್ತೀವಿ. ಬೋಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ. ಬಂದಮೇಲೆ ರೈನ್ ಡ್ಯಾನ್ಸ್ ಇರುತ್ತೆ. ಸೊ ಆಮೇಲೆ ಫ್ರೆಶ್ ಅಪ್ ಆಗಿ ಮತ್ತು ಕ್ಯಾಂಪ್ ಫೈರ್, ಮ್ಯೂಸಿಕ್, ನೈಟ್ ಡಿನ್ನರ್. ಇದು ಪ್ಲ್ಯಾನ್ ಇವತ್ತಿದ್ದು.
ಇವತ್ತಿನ ಪ್ಲ್ಯಾನ್ಕ ಭಾರಿ ಪ್ರಾಪರ್ ಪ್ಲ್ಯಾನ್ ಐತ್ರಿ ಇವತ್ತಿನ ಹೇಳ್ಬೇಕಂದ್ರೆ. ನಾನು ಎಕ್ಸೈಟೆಡ್ ಅದೇನು ನೋಡೋಣ್ರಿ ಹಂಗೆ ಐತಿ. ಇವತ್ತು ನಾಳೆ 2 ದಿನ ಇಲ್ಲ ಸ್ಟೇ ಮಾಡತ್ತೀನಿ. ನೋಡ್ರಿ ಪೀಸ್ ಐತ್ರಿ. ಬಂದು ಇಳಿಸೋದಕ್ಕೆ ಬೀಚ್ ಬಾಜು ಇಳಿಸಿಬಿಟ್ಟಾರ ಇಲ್ಲಿ. ಪೀಸ್ ಐತೆ ನೋಡ್ರಿ. ಏನಾಗಿದೆ ಅಂದ್ರೆ ರೀ, ನಾ ಬಸ್ಸಿಂದ ಇಳಿಬೇಕಾದ್ರೆ ಲಾಗ್ ಮಾಡ್ಕೊತ ಹೇಳಿದನ್ರಲ್ಲ, ನಾನು ಅಬ್ಸರ್ವ್ ಮಾಡ್ಯಾರ ಇಲ್ಲಿ. ಹಿಂಗಾಗಿ ಹೋಸ್ಟ್ ಅವರ ಕರೆದು ನಾನು ಮಾತಾಡ್ಸಿರು. ಹೇಳಿರೋರ ಬ್ರೋ ನೀವೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾರೆ ಅಂತ ಕೇಳ್ತಿದ್ರು ಅವ್ರು. ಸೊ ಹೇಳಿದೆ ಮಾಡ್ತೇನೆ ಈ ಥರ ಎಲ್ಲ ಅಂತ. ಅದಕ್ಕೆ ಬೀಚ್ ಕಡೆ ಕರ್ಕೊಂಡು ಹೋಗಿ ಏನೇನು ಐತಿ ಇವತ್ತಿಂದ ಪ್ಲ್ಯಾನ್ಸ್ ಹೋಸ್ಟ್ ಇದ್ದವ್ರು ಎಲ್ಲರೂ ಹೇಳಿದಾರೆ. ಈಗ ಹೋಗಿ ಪೈಲ ಫ್ರೆಶ್ ಆಗ್ತೀನಿ. ಫ್ರೆಶ್ ಆಗಿ ರೆಡಿಯಾಗಿ ಆಮೇಲೆ ಸಿಗ್ತೇನೆ. ಆಲ್ ಸೆಟ್ ಇವತ್ತಿನ ಡೇ ರೆಡಿ ಆಗೈತೆ ನೋಡ್ರಿ ಪೂರ. ಎಲ್ಲರೂ ಬರೋಸೊಂದು ವೇಟ್ ಮಾಡತ್ತೇನೆ ನಾವೆಲ್ಲ ಎಲ್ಲರನ್ನ. ಯಾಕಂದ್ರೆ ಟೂರ್ ಗೈಡ್ ಹೇಳಿದಾರೆ ನಮಗೆ ಎಲ್ಲರೂ ಬಂದು ಫುಲ್ ದಿನ ಹೋಗೋದು ಒಮ್ಮೆ ಇದ್ದಾರೆ. ಇವತ್ತಿನ ಪ್ಲ್ಯಾನ್ಸ್ ಹೇಳಿದಾರೆ ಅವ್ರು ನಿಮ್ಗೆ ಆಲ್ರೆಡಿ. ನೋಡೋಣ ಐನಾ ಅದ್ರ ಬಗ್ಗೆ ಏನು ನೋಡ್ಕೊಂಡಿಲ್ಲ ಪೂರ. ಬಟ್ ನೋಡ್ರಿ ಎಲ್ಲರೂ ಹೋಗ್ತಾರಲ್ಲ ಅಡ್ಡಾಡೋದು ಆರಾಮ್ ಬಿಡೋದು, ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಚಿಲ್ ಮಾಡೋದ್ರಿ. ಬಂದ್ಮೇಲೆ ಚಿಲ್ ಮಾಡೋದು. ಸೋಲೋ ಬರ್ರಿ, ನೀವು ಬರ್ರಿ ಸೋಲೋ. ಏನು ಮಜಾ ಆಯ್ತು ಅಂತಂದ್ರಿ. ಪೀಸ್ ಐತ್ರಿ, ಪೀಸ್. ಗ್ಯಾಂಗ್ಗಳು ಬಂದ್ರೆ ಏನಾಗೈತೆ ರೀ, ಗ್ಯಾಂಗ್ ಹೊಂದ್ಕೊಂಡು ಹೋಗ್ಬೇಕಾಗೈತೆ ರೀ ನಾವು. ಅದ ಸೋಲೋ ಬಂದ್ರಿ ಅಂದ್ರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಆರಾಮ್. ಯಾವ ಟೈಮ್ ಬೇಕು ಆ ಟೈಮ್ದಾಗ ಏನು ಮಾಡ್ಬೇಕಾದ್ರೆ ಮಾಡ್ರಿ ಆರಾಮ. ಚಲೋ ಇದೇನು. ನಾನು ಭಾಳ ವರ್ಷ ಆತ್ರಿ ಗೋಕರ್ಣ ಬಂದೆ. ಮೇ ಬಿ ಸ್ಕೂಲ್ದಾಗ ಏನೋ ಗೋಕರ್ಣ ಬಂದೀನಿ, ಅದಾದ್ಮೇಲೆ ಬಂದಿರಲಿಲ್ಲ. ಸೊ ಮತ್ತೆ ನೀಡೆಡ್ ಬ್ರೇಕ್ ಇತ್ತು ನಂಗಿದೆ. ಇನ್ನೊಂದು ಹೇಳೋದು ಬರ್ತೇನೆ ರೀ, ಏನಾಗಿದ್ದು ಗೊತ್ತೇನ್ರಿ ಇವತ್ತು ಬೆಳಗ್ಗೆ ಲಪಡ ಮಾಡ್ಕೊಂಡ್ಬಿಟ್ಟಾದ್ರಿ. 6 ಗಂಟೆಗೆ ಅಲಾರಾಮ್ ಇಟ್ಟು ಮಕ್ಕೊಂಡ್ರಿ. ನಾನು ಟ್ರಿಪ್ಪಿಗೆ ಬಂದನ್ರಿ 6 ಗಂಟೆ ಬೆಳಗ್ಗೆ ಅಲಾರಾಮ್ ಇಟ್ಟಿನ್ರಿ. ಯಾಕಂದ್ರೆ ಚಾರ್ಜಿಂಗ್ ಸ್ಲಾಟ್ ಇರಕ್ಕಿಲ್ರಿ, ಖಾಲಿ ಒಂದೇ ಇತ್ತು. ಬೆಳಗ್ಗೆ 6 ಗಂಟೆಗೆ ಯಾರು ಇರೋದಿಲ್ಲ ಅಂತ ಹೇಳಿ ಬೆಳಗ್ಗೆ ಅಲಾರಾಮ್ ಇಟ್ಟು 6 ಗಂಟೆಗೆ ಎದ್ದ ಮೊಬೈಲ್ ಚಾರ್ಜ್ ಇಡಬೇಕಂದ್ರೆ. ಯಾಕಂದ್ರೆ ನೀವು ನೋಡಿರ್ಬೇಕು ಹಿಂದಿನ ಬ್ಲಾಗ್ಗಳೆಲ್ಲ ಅರ್ಧಕ್ಕೆ ಹೊಂಟಾರವ, ಚಾರ್ಜ್ ನಿಲ್ಲಾನು ಇಲ್ಲ, ಡೇಟಾಗ ಆಯ್ತು ಮೊಬೈಲ್. ಅದ್ರ ಸಂಬಂಧ ಏನೈತ್ರಿ, ಲಾಸ್ಟ್ ಕೂತೇನ್ರಿ ನನ್ನ ಹಿಂದೆ ಮುಂದೆ ಒಂದು ಈ ಕಡೆ ಒಂದು 4 ಮಂದಿ, ಈ ಕಡೆ ಒಂದು 4 ಮಂದಿ ಕೂತಾರ್ರಿ. ಮತ್ತು ಅಲಾರಾಮ್ ಇಟ್ಟು ಮಕ್ಕೊಂಡ್ಬಿಟ್ಟು ನಾನೇ ಎದ್ದಿಲ್ಲ, ಎಲ್ಲರೂ ಎದ್ಬಿಟ್ಟಾರೆ. ಹಿಂದಿನವ್ರು ಪೂರ ಎಲ್ಲರೂ ಎದ್ಬಿಟ್ಟಾರು. ಬಾಜುದ ಬಡದ ಎರ್ಸತ್ತಾರ. ಸರ್ ನಿಮ್ದು ಆಗೈತೆ ನೋಡ್ರಿ, ಅಲಾರಾಮ್ ಆಗೈತೆ ನೋಡಿರ್ತೀನಿ. ಎದ್ದು ನೋಡ್ತೀನಿ ಯಾರೋ ಮುಂದಿನ ಬದ್ರತಾಳ. ಅಲ್ಲೋ ಆಫೀಸ್ಗಿದ್ರೆ ನಾ ಅಲಾರಾಮ್ ಇಡೋದಿಲ್ಲ, ಇಲ್ಲಿ ಯಾರು ಅಲಾರಾಮ್ ಇಟ್ಕೊಂಡು ಬಂದಾರ ಅಂತೇಳಿ ಲವಡ ಮಾಡ್ಕೊಬಿಟ್ಟಿನ್ರಿ ಬೆಳಗ್ಗೆ. ಸ್ಟಾರ್ಟ್ ಆಗೈತೆ ನೋಡ್ರಿ. ಈಗ ಹೇಳ್ತೀನಿಲ್ಲ ಹೊಸ ಫ್ರೆಂಡ್ಸ್ ಅಂತ ಹೇಳಿಲ್ಲ ಅದಾರ್ರಿ. ಮಂಗಳೂರು, ಉಡುಪಿ, ಬೆಂಗಳೂರು, ಉಡುಪಿ, ಬೆಂಗಳೂರು ನಾವು ಅನ್ಕಾಪುರ ಫಸ್ಟ್ ಸ್ಪಾಟ್ ಬಂದು ನೋಡ್ರಿ, ಮಿರ್ಜಾನ್ ಫೋರ್ಟ್ ಅಂತೇಳಿ. ಮಿರ್ಜಾನ್ ಕೋಟೆ ಇನ್ಕ್ರೆಡಿಬಲ್. ಕರ್ನಾಟಕದವ್ರ ಬ್ಯಾಚ್ ಕೊಟ್ಟಾರ ನೋಡ್ರಿ ಇಲ್ಲಿ. ಟ್ರಿಪ್ ಮುಗಿತಾನ ಬ್ಯಾಚ್ ಹೋಗ್ಬೇಕ್ರಿ. ಈಗ ಏನು ಸ್ಪಾನ್ಸರಿಂಗ್ ಸರ್ ಏನಿಲ್ರಿ, ನಮ್ಮ ರೊಕ್ಕ ಕೊಟ್ಟ ಬಂದೇವಿ. ಬಟ್ ಸುಮ್ ಅವ್ರ ಕಡೆಯಿಂದ ಬಂದು ಆಚೆ ತೋರ್ಸೋ ಹಾಕೋದ್ರಿ. ಇದಾಯ್ತು ನೋಡ್ರಿ ಮಿರ್ಜಾನ್ ಫೋರ್ಟ್. ಬಿಸಿಲು ಅನ್ಕ ಮುಕ್ಕಳು ಇರೋಂಗೈತ್ರಿ. ಹೊಂಟು ಬಿಸಿಲಾಗೆ ನೋಡಕ್ಕೆ. ನೋಡೋಣ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಕೋಟೆಗಳು ಭಾಳ ಅದಾವ ರೀ. ಯಾಕಂದ್ರೆ ಅವಾಗ ಶಿವಾಜಿ ಮಹಾರಾಜರ ಆಳ್ವಿಕೆ ಇದ್ದಾಗ ನಮ್ಮ ಕಡೆ ಅಲ್ಲಿ ಬೆಳಗಾವದಾಗ ಆಗಿರ್ಬೋದು, ಶಂಕೇಶ್ವರದಾಗಿರ್ಬೋದು ಎಲ್ಲ ಕಡೆ ಫೋಟೋ ಭಾಳ ಅದಾವ ರೀ. ಇಲ್ಲಿ ನಮ್ಮ ಟೂರ್ ಗೈಡ್ ಅದಾರ, ಬರ್ರಿ ಕೋಟೆ ಬಗ್ಗೆ ಕೇಳು. ಹಿಸ್ಟ್ರಿ ಏನೈತಿ ಹೆಂಗೇನ ನಾ ಹೇಳಿರಲ್ಲ ಏನೇನ. ಇದು ಮಿರ್ಜಾನ್ ಫೋಟೋ. 16th ಸೆಂಚುರಿಗೆ ರಾಣಿ ಚೆನ್ನಭೈರವ ದೇವಿ ಆಳ್ವಿಕೆ ನಡೆಸಿದ್ರಂತೆ. ಆಲ್ಮೋಸ್ಟ್ ಮೋರ್ ದೆನ್ 20 years ಅವ್ರು ಆಳ್ವಿಕೆ ನಡೆಸಿದ್ರಂತೆ. ಆಕ್ಚುಲಿ ಏನು ವಿಶೇಷ ಅಂದ್ರೆ ಇಲ್ಲಿದ್ದ ಅವರು ಮಸಾಲೆ ಪದಾರ್ಥಗಳನ್ನ ಸಪ್ಲೈ ಮಾಡ್ತಾ ಇದ್ರಂತೆ, ಎಸ್ಪೆಷಲಿ ಪೆಪ್ಪರ್. ಅದಕ್ಕೋಸ್ಕರ ಆ ಟೈಮಲ್ಲಿ ಚೆನ್ನಭೈರವ ದೇವಿನ ಪೆಪ್ಪರ್ ಕ್ವೀನ್ ಅಂತ ಕರಿತಾ ಇದ್ರಂತೆ ಆ ಟೈಮಲ್ಲಿ. ಸೊ ಕೆಲವೊಂದ್ಸಲ ಹೇಳ್ತಾರೆ, ಕೆಲವೊಂದು ಬಾವಿಗಳಲ್ಲಿ ಕೆಲವೊಂದು ಪೆಪ್ಪರ್ ಸಮೇತನು ಅವ್ರು ಸ್ಟೋರೇಜ್ ಮಾಡಿ ಇಡ್ತಾ ಇದ್ರಂತೆ. ಇಲ್ಲಿ ನೋಡ್ಬೋದು ನೀವು, ಈ ತರ ಇಲ್ಲಿದೆ ನೋಡಿ ಬಾವಿ. ಇದನ್ನ ಚೆನ್ನಾಗಿದೆ ಹಿಸ್ಟ್ರಿ ಹೇಳಿದ್ರು ನಮ್ಮ ಟೂರ್ ಗೈಡ್ ಅವ್ರು. ಹೇಳಿದ್ರು ಚೆನ್ನಾಗಿದೆ ಹಿಸ್ಟ್ರಿ. ನಮಗೂ ಗೊತ್ತಿರಲಿಲ್ಲ ಇದೆಲ್ಲ. ಕರ್ನಾಟಕದವ್ರ ನಮಗೆ ಗೊತ್ತಿಲ್ಲ ನೋಡಿ ಅಂತ ಹಿಸ್ಟ್ರಿ ಎಲ್ಲ. ಏನು ಮಾಡ್ತೀರಿ ವೇಸ್ಟ್ ರೀ ನಾವೆಲ್ಲ. ಇಲ್ಲೊಂದು ಎಳ್ನೀರು ಅಂಗಡಿ ಐತಿ, ಹೇಳು ಬರ್ರಿ ಹೆಂಗೆ ಎಳ್ನೀರು ಹೆಂಗೆ ಬಂದು ಅಣ್ಣ ಎಳ್ನೀರು ಎಷ್ಟು ಹೊಡಿ? ಒಂದು 50 ರೂಪಾಯಿ ಒಂದು ಹತ್ರ ಎಳ್ನೀರು. ಏನು ಕಾಸ್ಟ್ಲಿ ಇಲ್ಲ. ಬೆಂಗಳೂರಾಗ 60 ಐತಿ, ಇಲ್ಲ 50 ಕೊಡತ್ತಾರ ಅಷ್ಟೇ. ಬಿಸಿಲು ಭಾಳ ಐತ್ರಲ್ಲ, ಹಿಂಗಾಗಿ ಅದಕ್ಕೆ ಎಳ್ನೀರು ಕೊಡು. ಒಂದು ಸ್ವಲ್ಪ ಬಿಸಿಲಾಗ ತಂಪಾಗತ್ತ ನೋಡ್ರಿ. ಇಲ್ಲ ಹಾಕ್ಯಾರ ನೋಡ್ರಿ. ಲಾಸ್ಟಿಗೆ ಕೇಂದ್ರ ಹೋಗದ್ರ 500 ರೂಪಾಯಿ ದಂಡ ಐತೆ ನೋಡ್ರಿ.
ನೋಡ್ಕೊಂಡ್ ಬರ್ರಿ ನೀವು ಪ್ಲಾಸ್ಟಿಕ್ ಒಗದಿದ್ರಿ ₹5 ತಲೆ ಅದನ್ನ ಹಾಕೊಂಡು ಇಟ್ಕೊಂಡ್ರಿ ನೀವು ನೋಡ್ರಿ ಬಂದೆ ಸಾಲ ಫೋಟೋ ತಗೊಳತಾರೆ. ಹಾಂ ಸರ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದೇನು ಪಾತ್ ನೋಡತ್ತಲ್ಲ, ಪಾತ್ ಸಕ್ಸೆ ಐತೆ ಹೋಗಕ್ಕೆ, ನೆಳ್ಳಗಿಲ್ಲ ಕಾಳಿಗಿಳಿ ನಡ್ಕೋದು ಹೋಗಕ್ಕೆ ನಂಬರ್ನ. ಪವರ್ ನಾಪ್ ಏನು ತೊಗೊಂಡು ನೋಡ್ರಿ, ಅವಾಗಿಂದ ಎನರ್ಜಿ ಲೆವೆಲ್ ಪೂರಾ ಲೋ ಆಗಿಬಿಟ್ಟೈತಿ. ಯಾವ ರೇಂಜಿಗೆ ಅಂದ್ರೆ ವಿಡಿಯೋನು ಮಾಡೋದು ಮಾಡೋ ರೇಂಜಿಗೆ ಎನರ್ಜಿನೇ ಇಲ್ರತಿ. ಸ್ವಲ್ಪ ಟೈಮ್ ತೊಗೊಳಿರ್ತದೆ ರಿಚಾರ್ಜ್ ಆಗಿ, ಮೈಂಡ್ ಆಟ ಸ್ವಲ್ಪ ಕನೆಕ್ಟ್ ಆಗಬೇಕು. ಈಗ ಆತಂದ್ರೆ ಮತ್ತು ಆ್ಯಕ್ಟಿವ್ಲಿ ಮಾಡೋದು ಪೂರ. ಅಪ್ಪಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆ ಕಡೆ ಈ ಕಡೆ ಆದರೆ ಅಳಗರಿಸಿದ ಹವಾಶಿರ ಹೊಂಟ ನಾನು ಭೀ. ನೈಸ್, ಚೆನ್ನಾಗಿದೆ, ಇಟ್ಸ್ ಗುಡ್. ಈ ಸರ್ಕಲ್ದಾಗ ಬೆಸ್ಟ್ ಪಾರ್ಟ್ ನೋಡ್ರದ, ಯಾಕಂದ್ರೆ ವ್ಯೂ ಚೆಕ್ ಮಾಡ್ರಂಗೆ ಬೆಸ್ಟ್ ವ್ಯೂ ಐತಿರದ. ಸೊ ಬ್ಯಾಗ್ರೌಂಡ್ ನೋಡ್ಬೋದು. ಬಟ್ ನಂಗೆ ಬ್ರದರ್ಸ್ ಅಂತ ಸಿಕ್ಕಿದ್ರು, ಬನ್ನಿ ಮಾತಾಡ್ಸೋಣ. ಸರ್ ಹೇಳಿ. ನನ್ನ ಹೆಸರು ರಮೇಶ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮ ಫ್ರೆಂಡು ಈಗ ಇನ್ಕ್ರೆಡಿಬಲ್ ಕರ್ನಾಟಕದಿಂದ ಪ್ರದೀಪ್ ಅಂತ ಒಂದು ಬ್ರದರ್ ಥರ ಮೀಟ್ ಆದರು. ಚೆನ್ನಾಗಿ ನಮ್ಮ ಜೊತೆ ಮಿಂಗಲ್ ಆದರು. ಇವರು ಬೆಳಗಾಮು, ನಾವು ಬೆಂಗಳೂರು. ನಾವು ಇವತ್ತೇ ಫಸ್ಟ್ ನೋಡಿದ್ದು. ತುಂಬಾ ಫ್ರೆಂಡ್ಲಿ ಪರ್ಸನ್. ಐ ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಿಂದೂಗಳು ಹೆಂಗಂದ್ರೆ ಹೆಂಗೆ ಎಲ್ಲೋದ್ರು ಒಂದಾಗೆ ಇರ್ತೀವಿ. ಜೈ ಶ್ರೀರಾಮ್. ಇವತ್ತಿನ ಲಾಸ್ಟ್ ಆಕ್ಟಿವಿಟಿ ರೀ ಬ್ಯಾಕ್ ವಾಟರ್ ಬೋಟಿಂಗ್. ಇದು ಮುಗಿಸ್ಕೊಂಡು ಸೀದಾ ಸ್ಟೇಗೆ ಹೋಗ್ಬೇಕು. ಇದೊಂದು ಲಾಸ್ಟ್ ಐತ್ರಿ ಇವತ್ತಿನ ಆಕ್ಟಿವಿಟಿ. ಇದು ಮುಗಿಸ್ಕೊಂಡು ಸೀದಾ ಸ್ಟೇ ಹೋಗಿ ಅಲ್ಲ ಮಜಾ ಮಾಡ್ತೀನಿ. ಇದು ನೋಡ್ರಿ ನಮ್ದು ಇಡೀ ಗ್ಯಾಂಗ್, ನಮ್ದೇನ್ ಬಸ್ ಬಂದಿತ್ರಲ್ಲ ಎಲ್ಲ ಬೋಟ್ ಬಂದವ್ರಿ. ಇಲ್ಲಿ ನಮ್ದೊಂದು ಬೋಟು, ಅಲ್ಲೊಂದು ಬೋಟ್ ಐತ್ರಿ, ಆ ಕಡೆ ಒಂದು ಬೋಟ್ ಐತಿ. ಹೆಲೋ, ಬ್ಲಾಗ್ ಅರ್ಧಾಗೆ ಅದಕ್ಕೆ ಕಟ್ ಆಗೈತೆ ಅಂದ್ರೆ ಬ್ಯಾಟ್ರಿ ಡೆಡ್ ಆಗಿತ್ತು. ಅದಾದ್ಮೇಲೆ ಯಾವುದೂ ವೀಡಿಯೋಸ್ ಮಾಡಿಲ್ಲ. ಈಗ ಬಂದು ಜಸ್ಟ್ ಚಾರ್ಜ್ ಇಟ್ಕೊಂತೀನಿ. ಈಗ ಮತ್ತೆ ಸ್ಟಾರ್ಟ್ ಮಾಡೇನ್ರಿ. ಮತ್ತು ವಾಪಸ್ ಬರ್ಬೇಕಾದ್ರೆ ಬಸ್ತಾಗ ಮಜಾ ಮಾಡಿದ ವೀಡಿಯೋಸ್ ಅದು ನಮ್ಮ ಫ್ರೆಂಡ್ ಮೊಬೈಲ್ದಾಗ ಕ್ಯಾಪ್ಚರ್ ಮಾಡೀನಿ. ವಾಪಸ್ ಅದು ಈಗ ನೆಕ್ಸ್ಟ್ ಕ್ಲಿಪ್ ಒಳಗೆ ಹಾಕಿರ್ತೇನೆ ರೀ. ಸೊ ಅಸ್ ಬೇಗ ನೈಟ್ ಪಾರ್ಟಿ ಚಾಲ ನೋಡ್ರಿ. ನಮ್ದು 1 2 3 4 ಓಕೆ ಡನ್. ರೆಕಾರ್ಡ್ ಆಗಿದೆ, ಪಕ್ಕ ರೆಕಾರ್ಡ್ ಆಗಿದೆ. ಹಾ, ನೈಟ್ಗೆ ಟೆಂಟ್ ಕೊಡತ್ತಾರ್ರಿ. ಯಾವ ನದಿ ಗಡಿ ಸರ್ ನೋಡ್ಬಿಟ್ರು. ಸರ್ ನಾವು ನೀವು ಜೋಡಿ ಇವತ್ತು ಏನಂತಾರೆ, ಜಾಲೆ